Hi dear friends, welcome to Ganesh Sir's Mathematics. Oh no, sorry. Welcome to Ganesh Sir's Physics class, where things looks easy because they are made easy. Well, many of you might have surprised that how come Sir is studying physics because he used to teach mathematics. But let me tell you one thing, students. I teach mathematics because I'm very much passionate about mathematics and I love to make the things simple in mathematics. So that's why I chose mathematics when I started my teaching career. But if you ask me my qualification and all, I have done my engineering in electronics and communications where we have spent our 4 years dealing with the concepts of physics. So with that certainty, I can say that I'm, I can make things simple for you in physics too. Well, uh, so I thought of starting with one of the very important chapter of second PUC physics, and that is, yeah, you heard me right, that is moving charges and magnetism. This chapter is not only important for your board exams but also really important for all the competitive exams, maybe CET, JEE, or it's NEET also. Okay, so and even if at all somebody wants to go for engineering, particularly electronics and communications, you are going to deal of these concepts many a times. So let's begin with physics. Well, in the very first couple of chapters of second PUC physics, you have studied about charges, isn't it? In the first and second chapter, what you have done is, ನೀವೇನು ಮಾಡಿದಿರ ಅಂದರೆ, you have taken a point charge, you have taken a charge in static state. What do you mean by static? Static ಅಂದರೆ ಈ ಚಾರ್ಜ್ ಏನು ಮೂವ್ ಆಗೋದಿಲ್ಲ. ದಿಸ್ ಚಾರ್ಜ್ ವಿಲ್ ನಾಟ್ ಮೂವ್ ಎನಿವೇರ್, ಅದು ಅಲ್ಲೇ ಇರುತ್ತೆ. ಸೊ ಈ ಚಾರ್ಜ್ ನಾನು ಇಲ್ಲಿ ಪ್ಲೇಸ್ ಮಾಡಿದಾಗ ಅದು ಸ್ಟ್ಯಾಟಿಕಲ್ ಇದ್ದಾಗ ವಾಟ್ ಆಲ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಅಬ್ಸರ್ವ್, ನಾವು ಏನೆಲ್ಲ ಅಬ್ಸರ್ವ್ ಮಾಡಬಹುದು ಅನ್ನೋದನ್ನು ನಾವು ಕಲ್ತಿದ್ದೀವಿ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಚಾರ್ಜ್ ಪ್ಲೇಸ್ ಮಾಡಿದಾಗ ಈ ಚಾರ್ಜ್ ಸುತ್ತಲೂ ದೇರ್ ಈಸ್ ಅ ಫೀಲ್ಡ್ ಆ್ಯಂಡ್ ವಿ ಕಾಲ್ ಇಟ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್. ವೆರಿ ಗುಡ್. ಸೊ ಈ ಚಾರ್ಜ್ ಸುತ್ತ ಇರೋ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಫ್ ಎಟ್ ಆಲ್ ಯು ಪ್ಲೇಸ್ ಒನ್ ಮೋರ್ ಚಾರ್ಜ್ ಆನ್ ದ್ಯಾಟ್ ಫೀಲ್ಡ್, ಅದ್ರ ಸಾಮ್ರಾಜ್ಯದಲ್ಲಿ, ಅದ್ರ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನೀವು ಯಾವುದಾದ್ರೂ ಒಂದು ಬೇರೆ ಚಾರ್ಜನ್ನು ಇಟ್ಟಾಗ ಆಬ್ವಿಯಸ್ಲಿ ಈ ಚಾರ್ಜು ಆ ಚಾರ್ಜ್ ಮೇಲೆ ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೆ, ಬಿಕಾಸ್ ದ ಚಾರ್ಜ್ ಇಸ್ ಕಮಿಂಗ್ ಇನ್ ಟು ಇಟ್ಸ್ ಫೀಲ್ಡ್. ಸೊ ಅವಾಗ ಏನಾಗುತ್ತೆ, ವಿಲ್ ಗೆಟ್ ಸಮ್ ಡಿಸ್ಪ್ಲೇಸ್ಮೆಂಟ್. ಸೊ ಡಿಸ್ಪ್ಲೇಸ್ಮೆಂಟ್ ಬಂದಾಗ ವಿಲ್ ಬಿ ಹ್ಯಾವಿಂಗ್ ದಟ್ ಫೋರ್ಸ್ ಇನ್ ಟು ಡಿಸ್ಪ್ಲೇಸ್ಮೆಂಟ್ ವರ್ಕ್ ಅಂತ ಆಗುತ್ತೆ, ಆ್ಯಂಡ್ ದಟ್ ವರ್ಕ್ ವಿಲ್ ಬಿ ಸ್ಟೋರ್ಡ್ ಆಸ್ ಅ ಪೊಟೆನ್ಷಿಯಲ್ ಎನರ್ಜಿ ಇನ್ ದ ಚಾರ್ಜಸ್. ಇದನ್ನೆಲ್ಲ ನೀವು ಫಸ್ಟ್ ಆ್ಯಂಡ್ ಸೆಕೆಂಡ್ ಚಾಪ್ಟರ್ ಕಲ್ತಿದ್ದೀರಿ. ಥರ್ಡ್ ಚಾಪ್ಟರಲ್ಲಿ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಏನು ಕಲ್ತಿದ್ದೀರ ಅಂದರೆ, ಚಾರ್ಜನ್ನು ಸ್ಟ್ಯಾಟಿಕ್ ಇಡೋ ಬದಲು ಯು ಸ್ಟಾರ್ಟೆಡ್ ಮೂವಿಂಗ್ ದಟ್ ಚಾರ್ಜ್. ಅಂದರೆ ಈ ಚಾರ್ಜನ್ನು ನಾನು ಮೂವ್ ಮಾಡಿದ್ರೆ ವಾಟ್ ಆಲ್ ಥಿಂಗ್ಸ್ ಐ ಕ್ಯಾನ್ ಅಬ್ಸರ್ವ್. ಕರೆಕ್ಟ್, ನೀವು ಹೇಳಿದ ಕರೆಕ್ಟ್ ಆಗಿದೆ. ನಾವು ಚಾರ್ಜಸನ್ನು ಮೂವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ವಿ ವಿಲ್ ಗೆಟ್ ಕರೆಂಟ್, ಆ್ಯಂಡ್ ಹೆನ್ಸ್ ದ ಚಾಪ್ಟರ್ ನೇಮ್ ವಾಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಕರೆಂಟ್? ಇಟ್ ಈಸ್ ದ ಫ್ಲೋ ಆಫ್ ಚಾರ್ಜಸ್. ಸೊ ಇದನ್ನು ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಆ್ಯಂಡ್ ಥರ್ಡ್ ಚಾಪ್ಟರ್ ಕಲ್ತಿದ್ದೀವಿ. ಬಟ್ ಇನ್ ದಿಸ್ ಚಾಪ್ಟರ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಸಮಥಿಂಗ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ವೆಲ್, ಮ್ಯಾಗ್ನೆಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಳ್ತೀನಿ. ಕನ್ನಡದಲ್ಲಿ ಇದನ್ನು ಅಯಸ್ಕಾಂತ ಅಂತ ಕರೀತಾರೆ. ನೀವು ಚಿಕ್ಕವರಿರಬೇಕಾದ್ರೆ ಯು ಹ್ಯಾವ್ ಪ್ಲೇಡ್ ವಿತ್ ಮ್ಯಾಗ್ನೆಟ್ಸ್, ಇಸಂಟ್ ಇಟ್? ಗುಡ್. ಸೊ ಒನ್ ಥಿಂಗ್ ನೀವು ಅಬ್ಸರ್ವ್ ಮಾಡಿರ್ಬೋದು, ವೆನ್ ಎವರ್ ಯು ಹ್ಯಾವ್ ಅ ಮ್ಯಾಗ್ನೆಟ್ ವಿತ್ ಯು, ನಿಮ್ಮ ಕಡೆ ಮ್ಯಾಗ್ನೆಟ್ ಇದ್ದಾಗ ಇಫ್ ಎಟ್ ಆಲ್ ಯು ಬ್ರಿಂಗ್ ಎನಿ ಐರನ್ ಮಟೀರಿಯಲ್, ಯಾವುದಾದ್ರೂ ಕಬ್ಬಿಣದ ಚೂರನ್ನ ಅದರ ಸಮೀಪ ಅದರ ಮೇಲೆ ಇಡಬೇಕಂತಿಲ್ಲ, ಅದರ ಸಮೀಪ ಬಂದಾಗ ಯು ಫೀಲ್ ಸಮ್ ಕೈಂಡ್ ಆಫ್ ಫೋರ್ಸ್, ಇಸಂಟ್ ಇಟ್? ಒಂದು ಸ್ವಲ್ಪ ಅದ್ರ ಕಡೆ ಡ್ರ್ಯಾಗ್ ಮಾಡ್ದಂಗೋ ಅಥವಾ ಅದರಿಂದ ಸ್ವಲ್ಪ ದೂರ ಹೋದಂಗೋ ಯು ಫೀಲ್ ಇಟ್, ಇಸಂಟ್ ಇಟ್? ಸೊ ದ್ಯಾಟ್ ಈಸ್ ವಾಟ್ ವಿ ಕಾಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸಾರಿ. ಸೊ ಒಂದು ಮ್ಯಾಗ್ನೆಟ್ ಸುತ್ತ ಇರುವಂತಹ ಫೀಲ್ಡನ್ನು ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಿದೆ ಅನ್ಕೊಳ್ಳೋಣ. ನೆಕ್ಸ್ಟ್, ಈಗ ಇದರ ಡೆಫಿನೇಷನ್, ಎಕ್ಸಾಕ್ಟ್ ಡೆಫಿನೇಷನ್ ಬಂದ್ಬಿಟ್ಟು, ದ ಸ್ಪೇಸ್ ಅರೌಂಡ್ ದ ಮ್ಯಾಗ್ನೆಟ್ ಇನ್ ವಿಚ್ ಇಟ್ಸ್ ಇನ್ಫ್ಲೂಯೆನ್ಸ್ ಕ್ಯಾನ್ ಬಿ ಅಬ್ಸರ್ವ್ಡ್ ಅಥವಾ ಎಕ್ಸ್ಪೀರಿಯನ್ಸ್ಡ್, ವಿ ಕಾಲ್ ಇಟ್ ಆಸ್
ಮ್ಯಾಗ್ನೆಟಿಕ್ ಫೀಲ್ಡ್. ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಹೇಗೆ ವೆಕ್ಟರ್ ಕ್ವಾಂಟಿಟಿ ಇದೆಯಲ್ಲ, ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ವೆಕ್ಟರ್ ಕ್ವಾಂಟಿಟಿ. ಸೊ ಯು ವಿಲ್ ಆಸ್ಕ್ ಮೀ, ಸರ್ ವಾಟ್ ಈಸ್ ವೆಕ್ಟರ್ ಕ್ವಾಂಟಿಟಿ? ಅ ಕ್ವಾಂಟಿಟಿ ವಿಚ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ಡೈರೆಕ್ಷನ್. ಅಂದರೆ ಇಲ್ಲಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಒಂದು ಕ್ವಾಂಟಿಟಿ ಇದೆ, ಅಂದರೆ ಅದನ್ನು ನಾವು ಮೆಜರ್ ಮಾಡ್ಬೋದು. ವಿ ಕ್ಯಾನ್ ಮೆಜರ್ ದಟ್ ಕ್ವಾಂಟಿಟಿ ಆಸ್ ವೆಲ್ ಆಸ್ ಅದಕ್ಕೆ ಡೈರೆಕ್ಷನ್ ಕೂಡ ಇದೆ. ಸೊ ಆದ್ದರಿಂದ ಇದನ್ನು ನಾವು ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಸೊ ಈಗ ಕ್ವಾಂಟಿಟಿಯನ್ನು ಹೇಗೆ ಮೆಜರ್ ಮಾಡಬೇಕು ಮತ್ತು ಡೈರೆಕ್ಷನ್ನ ಹೇಗೆ ಮೆಜರ್ ಮಾಡಬೇಕು ಅಂತ ನಾವು ಸಬ್ಸಿಕ್ವೆಂಟ್ ಕ್ಲಾಸಸಲ್ಲಿ ತಿಳ್ಕೊಳ್ಳೋಣ. ವೆಲ್, ಇಷ್ಟಂತೂ ಎಲ್ಲರಿಗೂ ಗೊತ್ತಿತ್ತು. ಬಟ್ ದೇರ್ ವಾಸ್ ಅ ಗ್ರೇಟ್ ಸೈಂಟಿಸ್ಟ್. ಹಿಸ್ ನೇಮ್ ವಾಸ್ ಆಯ್ಸ್ಟರ್ಡ್. ಏನು? ಆಯ್ಸ್ಟರ್ಡ್ ಅಂತ. ಹಿ ವಾಸ್ ಡೂಯಿಂಗ್ ಸಮ್ ಕೈಂಡ್ ಆಫ್ ಎಕ್ಸ್ಪೆರಿಮೆಂಟ್. ಅವನೇನು ಮಾಡ್ತಿದ್ದ? ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದ. ಎಕ್ಸ್ಪೆರಿಮೆಂಟ್ ಏನಪ್ಪ ಅಂತಂದರೆ, ಹಿ ಹ್ಯಾಸ್ ಟೇಕನ್ ಒನ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ತೊಗೊಂಡ್ಬಿಟ್ಟಿದ್ದಾನೆ ಆ್ಯಂಡ್ ಒಂದು ಬ್ಯಾಟ್ರಿ ಸಪ್ಲೈ ಕೊಟ್ಟಿದ್ದಾನೆ. ಸೊ ಲೆಟ್ಸ್ ಸೇ ದ ವೋಲ್ಟೇಜ್ ಆಫ್ ದಿಸ್ ಬ್ಯಾಟ್ರಿ ವಿಲ್ ಬಿ ವಿ. ಸೊ ಇಲ್ಲೊಂದು ಕೀ ಇದೆ ಅನ್ಕೊಳ್ಳೋಣ. ಸೊ ವೆನ್ ಎವರ್ ಹಿ ಪ್ಲಗ್ ದ ಕೀ, ಈ ಕೀಯನ್ನು ಇನ್ಸರ್ಟ್ ಮಾಡಿದಾಗ ಕರೆಂಟ್, ಲೆಟ್ಸ್ ಸೇ ಐ ಅನ್ನೋ ಒಂದು ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದಂದ್ರೆ ನಿಮ್ಗೆ ಗೊತ್ತಾಯಿದೆ. ಸೊ ಕರೆಂಟ್ ಫ್ಲೋ ಆಗ್ತಿದೆ ಈ ಒಂದು ವೈರಲ್ಲಿ. ಸೊ ವಾಟ್ ಹಿ ಡಸ್ ಇಸ್, ಅವನು ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾನಂದರೆ, ಈ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ಒಂದು ನೀಡಲನ್ನು ಪ್ಲೇಸ್ ಮಾಡ್ತಾನೆ. ಒಂದು ನೀಡಲ್ ಅಂದರೆ ಒಂದು ಕಬ್ಬಿಣದ ತುಂಡನ್ನು ಅದ್ರ ಮೇಲೆ ಪ್ಲೇಸ್ ಮಾಡ್ತಾನೆ. ಹಿಲ್ ಪ್ಲೇಸ್ ಇಟ್. ಸೊ ವೆನ್ ದ ಕರೆಂಟ್ ಸ್ಟಾರ್ಟ್ ಫ್ಲೋಯಿಂಗ್ ಇಟ್, ಸಡನ್ಲಿ ಏನಾಗ್ತಂದರೆ ಈ ನೀಡಲ್ ಡಿಫ್ಲೆಕ್ಷನ್ನ ತೋರಿಸ್ಬಿಡುತ್ತೆ. ಆ್ಯಂಡ್ ಇಲ್ ಗೆಟ್ ಸರ್ಪ್ರೈಸ್ಡ್ ಬಿಕಾಸ್ ಅವನಿಗೆ ಗೊತ್ತಿದೆ ನಿಡಲ್ ಡಿಫ್ಲೆಕ್ಷನ್ ಯಾವಾಗ ತೋರಿಸುತ್ತಂದರೆ ವೆನ್ ಎವರ್ ಐ ಟೇಕ್ ಇಟ್ ಟುವರ್ಡ್ಸ್ ದ ಮ್ಯಾಗ್ನೆಟ್. ಇದು ಮುಂಚೆ ಎಲ್ಲರಿಗೂ ಗೊತ್ತಿತ್ತು. ಬಟ್ ಇಲ್ಲಿ ನನ್ನ ಹತ್ರ ಮ್ಯಾಗ್ನೆಟ್ ಇಲ್ಲ. ಇನ್ಸ್ಟೆಡ್ ವಾಟ್ ಐ ಹ್ಯಾವ್ ಈಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಮೇಲೆ ನಾನು ನೀಡಲ್ ಇಟ್ಟಾಗ ನೀಡಲ್ ಡಿಫ್ಲೆಕ್ಟ್ ಆಗ್ತಿದೆ. ಇದರ ಅರ್ಥ ಏನಪ್ಪ ಅಂದರೆ ಇಲ್ಲಿ ನನಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಿದೆ ಅಂತ ಗೊತ್ತಾಯ್ತು ಅವನಿಗೆ. ಸೊ ದಿಸ್ ಇಸ್ ದ ವಂಡರ್ಫುಲ್ ಕನ್ಸೆಪ್ಟ್ that he observed when he is doing this experiment. ಸೊ ಅಲ್ಲಿಗೆ ಒಂದು ಕನ್ಫರ್ಮ್ ಆಗಿಬಿಡ್ತು. ಏನಪ್ಪ ಅಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಗೊತ್ತಾಯಿತು. ಬಟ್ ಅದು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿದೆ ಅಥವಾ ಅದ್ರ ಡೈರೆಕ್ಷನ್ ಹೇಗಿದೆ ಅದ್ರ ಬಗ್ಗೆ ಎಲ್ಲ ಅವನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲಿಲ್ಲ. he only observed that there exists a magnetic field in a current carrying conductor. ವೆಲ್, ಅದು ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಮಾಡಿದೆ, ಅದ್ರ ಡೈರೆಕ್ಷನ್ಸ್ ಏನು, ಅದ್ರ ಬಗ್ಗೆ ಸ್ಟಡಿ ಮಾಡಿದಂಥ ಸೈಂಟಿಸ್ಟ್ ಬೇರೆ ಇದ್ದಾನೆ. ಅದನ್ನು ನಾವು ಈಗ ನೆಕ್ಸ್ಟ್ ತಿಳ್ಕೊಳ್ಳೋಣ. ಮತ್ತೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳ್ತೀನಿ ಫ್ರೆಂಡ್ಸ್, ರಿಗಾರ್ಡಿಂಗ್ ದ ನೋಟ್ಸ್ ಆಫ್ ದಿಸ್ ಚಾಪ್ಟರ್ ಐ ವಿಲ್ ಗಿವ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಕೊಡ್ತೀನಿ. ಆ ಲಿಂಕಲ್ಲಿ ಯು ವಿಲ್ ಬಿ ಗೆಟಿಂಗ್ ದ ನೋಟ್ಸ್ ಆಫ್ ದಿಸ್ ಚಾಪ್ಟರ್. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಇಟ್. ವೆಲ್ ಡೇ ಸ್ಟೂಡೆಂಟ್ಸ್, ಇವಾಗ ನೆಕ್ಸ್ಟ್ ಏನಂದರೆ ಪ್ರೊಡ್ಯೂಸ್ ಆಗಿದ್ದು ಮ್ಯಾಗ್ನೆಟಿಕ್ ಫೀಲ್ಡ್, ಅದರದ್ದು ಕ್ವಾಂಟಿಟಿ ಅಂದರೆ ಅದು ಎಷ್ಟಿದೆ ಅಂತ ಮೆಷರ್ ಮಾಡಬೇಕು, ಮತ್ತು ಅದರ ಡೈರೆಕ್ಷನ್ ಹೇಗೆ ಮೆಷರ್ ಮಾಡಬೇಕು ಅಂತ ಸ್ಟಡಿ ಮಾಡಿದರು. ಆ್ಯಂಡ್ ಹಿಸ್ ನೇಮ್ ಈಸ್ ಬಯೋಟ್ ಸಾವರ್ಟ್. ಸೊ ದ ಸೈಂಟಿಸ್ಟ್ ನೇಮ್ ಈಸ್ ಬಯೋಟ್ ಸಾವರ್ಟ್. ಹಿ ಸ್ಟಡಿಡ್ ಆನ್ ದ್ಯಾಟ್. ಸೊ ವಾಟ್ ಹಿ ಡಸ್ ಈಸ್, ಬಯೋಟ್ ಸಾವರ್ಟ್ ಏನು ಮಾಡ್ತಾನಂದರೆ, ಹಿ ವಿಲ್ ಟೇಕ್ ಒನ್ ಕರೆಂಟ್ ಕ್ಯಾರಿಂಗ್ ವೈರ್ ಅನ್ಕೊಳ್ಳೋಣ. ಎಕ್ಸಿಂದ ವೈವರೆಗೂ ಒಂದು ಕರೆಂಟ್ ಕ್ಯಾರಿಂಗ್ ವೈರ್ ಇದೆ ಅನ್ಕೊಳ್ಳೋಣ. ಅಲ್ಲಿ ಕರೆಂಟ್ ಐ ಫ್ಲೋ ಆಗ್ತಿದೆ. ಸೊ ಅವನೇನು ಮಾಡ್ತಾನೆ, ಫಾರ್ ಟೈಮ್ ಬೀಯಿಂಗ್ ಇದನ್ನು ಕ್ಯಾಲ್ಕುಲೇಷನ್ ಸಲುವಾಗಿ ಏನು ಮಾಡ್ತಾನೆ, ಈ ಫುಲ್ ವೈರ್ನ ಕನ್ಸಿಡರ್ ಮಾಡೋ ಬದಲು ಒಂದು ಸ್ಮಾಲ್ ಕರೆಂಟ್ ಎಲಿಮೆಂಟ್ ಅಂತ ತಗೊಳ್ತಾನೆ. ಏನಂತಾರೆ ಅದಕ್ಕೆ? ದಿಸ್ ಇಸ್ ಕಾಲ್ಡ್ ಆಸ್ ಕರೆಂಟ್ ಎಲಿಮೆಂಟ್ ಅಂತ ಕರೀತಾರೆ. ಅಂದರೆ ಇನ್ಸ್ಟೆಡ್ ಆಫ್ ಟೇಕಿಂಗ್ ದ ಹೋಲ್ ವೈರ್, ವಿ ಟೇಕ್ ಓನ್ಲಿ ಸ್ಮಾಲ್ ಪಾರ್ಟ್ ಆಫ್ ಇಟ್. ಅಂದರೆ ಏನು ಮಾಡೋಣ, ಈ ಫುಲ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ನ ಸ್ಮಾಲ್ ಪಾರ್ಟ್ಸ್ ಮಾಡೋದು. ಸೊ ಪ್ರತಿ ಪಾರ್ಟಲ್ಲಿ ಎಷ್ಟು ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಚೆಕ್ ಮಾಡೋದು. ಸೊ ಆ ಪ್ರತಿಯೊಂದು ಫೀಲ್ಡ್ ಕರೆಂಟ್ ಎಲಿಮೆಂಟಲ್ಲಿ ಚೆಕ್ ಮಾಡಿ ಕೊನೆಗೆ ಎಲ್ಲವನ್ನು ನಾನು ಕೂಡಿಸಿದಾಗ ಐ ವಿಲ್ ಗೆಟ್ ದ ಹೋಲ್ ಕರೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ಕರೆಂಟ್ ಸಿಕ್ಬಿಡುತ್ತೆ ಅಲ್ವಾ. ಸೊ ಸದ್ಯಕ್ಕೆ ಏನು ಮಾಡೋಣ ಅಂದರೆ, ವಿ ವಿಲ್ ಟೇಕ್ ಓನ್ಲಿ ದ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅಂಡ್ ವಿ ಕಾಲ್ ಇಟ್ ಅಸ್ ಕರೆಂಟ್ ಎಲಿಮೆಂಟ್. ಸೊ ಇಲ್ಲಿ ಫ್ಲೋ ಆಗ್ತಿದೆ, ಇದ್ರ ಲೆಂತ್ ಎಷ್ಟಪ್ಪ ಅಂದರೆ ಡಿ ಎಲ್ ಅಂತ ತಗೊಳ್ಳೋಣ, ಸರಿನಾ.
ವೆಲ್, ಸೊ ಇಲ್ಲಿ ನೋಡ್ರಿ ನಾ ಈ ಫಿಗರ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಬರ್ತಿದ್ದೀನಿ. ಎಕ್ಸ್ ವೈ ಅಂದರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ಇದು ಎಕ್ಸ್ ವೈ. ಡಿ ಎಲ್ ಅಂದರೆ ಕರೆಂಟ್ ಎಲಿಮೆಂಟ್, ಅಂದರೆ ಸ್ಮಾಲ್ ಎಲಿಮೆಂಟ್ ತೊಗೊಂಡಿದ್ದೀನಿ ಫುಲ್ ಕಂಡಕ್ಟರಲ್ಲಿ. ಆರ್ ಅಂದರೆ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಪಿ. ಅಂದರೆ ನಾವೇನು ಮಾಡ್ತಿದ್ದೀವಪ್ಪ ಅಂದರೆ ಇಲ್ಲಿ ಒಂದು ಪಾಯಿಂಟ್ ಪಿ ಅಂತಿದೆ. ಈ ಪಾಯಿಂಟ್ ಪಿ ಅಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಹೋಗ್ತಿದ್ದೀವಿ. ಏನು ಮಾಡ್ತೀವಿ, ಈ ಪಾಯಿಂಟಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅನ್ನೋದನ್ನ ಚೆಕ್ ಮಾಡಬೇಕು. ಸೊ ಈ ಆರ್ ಅಂದರೆ ಇದು ಒಂದು ಪೊಸಿಷನ್ ವೆಕ್ಟರ್. ಈ ಪೊಸಿಷನ್ ವೆಕ್ಟರ್ ಕಾನ್ಸೆಪ್ಟನ್ನು ನಿಮಗೆ ವೆಕ್ಟರ್ಸ್ ಅಲ್ಜಿಬ್ರಾ ಮ್ಯಾಥಮೆಟಿಕ್ಸಲ್ಲಿ ಹೇಳಬೇಕಾದ್ರೆ ಫುಲ್ ಕ್ಲಿಯರಾಗಿ ಹೇಳ್ತೀನಿ. ಸದ್ಯಕ್ಕೆ ಏನಪ್ಪ ಅಂದರೆ ಪೊಸಿಷನ್ ವೆಕ್ಟರ್ ಅಂದರೆ ನಮಗೆ ಬೇಕಾಗಿರುವಂಥ ಪಾಯಿಂಟ್ದು ಲೊಕೇಶನ್ ವಿತ್ ರಿಸ್ಪೆಕ್ಟ್ ಟು ದ ಕರೆಂಟ್ ಎಲಿಮೆಂಟ್. ಅದಕ್ಕೆ ಇಲ್ಲಿ ರಿಲೇಟಿವ್ ಟು ಡಿ ಎಲ್ ಅಂತ ಬರ್ತಿದ್ದೀನಿ. ಪೊಸಿಷನ್ ವೆಕ್ಟರ್ ಅಂದರೆ ಇದ್ರದ್ದು ಪೊಸಿಷನ್ ವಿತ್ ರಿಸ್ಪೆಕ್ಟ್ ಟು ಸಮಥಿಂಗ್. ಅರ್ಥ ಆಗ್ತಿದೆಯಾ? ವೆರಿ ಗುಡ್. ಸೊ ಈಗ ಥೀಟಾ ಅಂದರೆ ನನಗೆ ಬೇಕಾಗಿರುವ ಪಾಯಿಂಟಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಈ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇವೆರಡರ ನಡುವೆ ಬರುವಂತಹ ಆ್ಯಂಗಲ್ಗೆ ಥೀಟಾ ಅಂತ ಕರೆಯೋಣ. ಸೊ ಈಗ ನೋಡಿ, ಅವನೇನು ಮಾಡ್ತಾನೆ, ಬೈಟ್ ಸಾವರ್ಟ್, ಹಿ ಗೋಸ್ ವಿತ್ ಲಾಟ್ಸ್ ಆಫ್ ಟ್ರಯಲ್ ಆ್ಯಂಡ್ ಎರರ್. ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ ಹಿಲ್ ಕಮ್ ಟು ಸಮ್ ಕನ್ಕ್ಲೂಷನ್ಸ್. ಏನು ಕನ್ಕ್ಲೂಷನ್ ಬರ್ತಾನಪ್ಪ ಅಂತಂದರೆ, ಒಂದು ಫಸ್ಟ್ ಕನ್ಕ್ಲೂಷನ್ ಬಂದ್ಬಿಟ್ಟು ದಿಸ್ ಇಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ವೈ ಐ ರೋಟ್ ಡಿ ಬಿ? ಬಿಕಾಸ್ ಐ ಆಮ್ ಗೆಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ ಫ್ರಮ್ ದಿಸ್ ಸ್ಮಾಲ್ ಕರೆಂಟ್ ಎಲಿಮೆಂಟ್. ಸೊ ಸ್ಮಾಲ್ ಕರೆಂಟ್ ಎಲಿಮೆಂಟಿಂದ ಬರೋದಕ್ಕೆ ಡಿ ಬಿ ಅಂತ ಕರೆದಿದ್ದೀನಿ. ನಾನು ನಾನು ಕಂಡಕ್ಟರ್ ತೊಗೊಂಡಿದ್ರೆ ಬಿ ಅಂತ ಬರಿತಾ ಇದ್ದೆ. ಆಮೇಲೆ ಹೇಳೋದು ಮರ್ತ್ಬಿಟ್ಟೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ಗೆ ಹೇಗೆ ನೀವು ಇ ಅಂತ ನೋಟೇಷನ್ ಕೊಡ್ತಿರಲ್ಲ, ಹಾಗೆ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿ ಟೇಕ್ ಬಿ ಆಸ್ ಅವರ್ ನೋಟೇಷನ್. ठीक है. So what Biot-Savart observed is, first thing is the magnitude of this magnetic field is directly proportional to the current. ಇದು ಒಂದು ಫಸ್ಟ್ ಆಬ್ಸರ್ವೇಷನ್. ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನೋಟೇಷನ್. ಐ ಹೋಪ್ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಅಂದರೆ ನಾನು ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಮಾಡ್ತೀನಲ್ಲ ಅಷ್ಟು ಜಾಸ್ತಿಯಾಗಿ ನನಗೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಅಂದರೆ 1 ಆಂಪಿಯರ್ ಕರೆಂಟ್ ಫ್ಲೋ ಮಾಡಿದಾಗ ಎಷ್ಟು ಬರುತ್ತಲ್ಲ ಅದಕ್ಕಿಂತ ಜಾಸ್ತಿ 2 ಆಂಪಿಯರ್ ಮಾಡಿದಾಗ ಬರುತ್ತೆ ಅಂತ ಹಿ ಕೇಮ್ ಟು ಕನ್ಕ್ಲೂಷನ್ ವಿತ್ ಲಾಟ್ಸ್ ಆಫ್ ಟ್ರಯಲ್ಸ್. ಸೊ ಇದೊಂದು ಫಸ್ಟ್ ಕನ್ಕ್ಲೂಷನ್. ಅವ್ನು ಸೆಕೆಂಡ್ ಕನ್ಕ್ಲೂಷನ್ ಬಂದ್ಬಿಟ್ಟು, this is direct, the magnitude of magnetic field is directly proportional to the length of the conductor. ಅಂದರೆ ನಿಮ್ಮದು ಕಂಡಕ್ಟರ್ ಲೆಂತ್ ಎಷ್ಟಿದೆಯಲ್ಲ, ಫಾರ್ ಎಕ್ಸಾಂಪಲ್ ಈಗ 1 ಮೀಟರ್ ತೊಗೊಂಡಾಗ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ನಾನು 2 ಮೀಟರ್ ತೊಗೊಂಡ್ರೆ. ಸೊ ಅದಕ್ಕೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ದ ಅವನು. ಆಮೇಲೆ ಈಗ ನಾವು ಜನರಲಿ ಸದ್ಯಕ್ಕೆ ಡಿ ಎಲ್ ಅಂತ ಬರ್ಕೊಳ್ಳೋಣ, ಕಾರಣ ನಾನೀಗ ಸ್ಮಾಲ್ ಕರೆಂಟ್ ಎಲಿಮೆಂಟ್ ತೊಗೊಂಡಿದ್ದೀನಲ್ಲ ಅದಕ್ಕೆ. ಆಮೇಲೆ ಥರ್ಡ್ ಒನ್ ಬಂದ್ಬಿಟ್ಟು, ದಿಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ದ ಪೊಸಿಷನ್ ವೆಕ್ಟರ್ ಆ್ಯಂಡ್ ದ ಕರೆಂಟ್ ಎಲಿಮೆಂಟ್. ಸೊ ಇದು ಕೂಡ ಅವನಿಗೆ ಅಬ್ಸರ್ವೇಷನ್ ಸಿಕ್ತು. ಸೊ ಹಿ ಗಾಟ್ 3 observation, and one more very important thing, that is he also observed that the magnetic field at P is inversely proportional to, inversely ಅಂದರೆ ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ ನಾನು. ಸೊ ಅದು 1 ಡಿವೈಡೆಡ್ ಬರಿತೀವಿ. ಸೊ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆ್ಯಂಡ್ ದ ಪಾಯಿಂಟ್. ಇದೊಂದು ಅವನಿಗೆ ಕನ್ಕ್ಲೂಷನ್ ಸಿಗುತ್ತೆ. ಸೊ ಅಲ್ಲಿಗೆ ಟೋಟಲಿ ಹಿ ಗಾಟ್ 4 ಕನ್ಕ್ಲೂಷನ್ಸ್. ಏನಪ್ಪ ಅಂತಂದರೆ, ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಆಲ್ವೇಸ್ ಪ್ರಪೋರ್ಷನಲ್ ಟು ದ ಕರೆಂಟ್, ಅಮೌಂಟ್ ಆಫ್ ದ ಕರೆಂಟ್ ಇನ್ ದ ಕಂಡಕ್ಟರ್. ಆಮೇಲೆ ದ ಲೆಂತ್ ಆಫ್ ದ ಕರೆಂಟ್ ಎಲಿಮೆಂಟ್, ಎಷ್ಟು ನೀವು ಜಾಸ್ತಿ ತಗೊಳ್ತೀರಿ ಅಷ್ಟು ಜಾಸ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಆಮೇಲೆ ಸೈನ್ ಆಫ್ ಆಂಗಲ್ ಬಿಟ್ವೀನ್ ದ ಪೊಸಿಷನ್ ವೆಕ್ಟರ್ ಆ್ಯಂಡ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಆಮೇಲೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಆ್ಯಂಡ್ ದ ಪಾಯಿಂಟ್. ಇವು 4 ಥಿಂಗ್ಸನ್ನು ಕಂಬೈನ್ ಮಾಡಿಬಿಟ್ಟು he wrote like this: the magnitude of the magnetic field
is directly proportional to I then dl then sin theta whole divided by r square ಅಂತ ಗೊತ್ತಾಯ್ತು. ಸೊ ಇವಾಗ ಏನು ಮಾಡ್ತಾನಂದ್ರೆ ಈ ಪ್ರಪೋರ್ಷನಾಲಿಟಿ ಅಂತ ತೆಗೆದುಬಿಟ್ಟು he wrote one constant k. I hope ನಿಮ್ಗೆ ಗೊತ್ತಿದೆ ಅನ್ಕೊಳ್ತೀನಿ. whenever we remove proportionality constant we write k. So this is equal to I times dl sin theta divided by r square ಅಂತ ಬಂತು. ಸೊ ಈಗ ಈ ಕಾನ್ಸ್ಟೆಂಟ್ ಅನ್ನ ರಿಮೂವ್ ಮಾಡಲಿಕ್ಕೆ he makes some conditions. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಫೈಂಡ್ ಮಾಡಬೇಕಂದ್ರೆ he makes some conditions. Well, to find the value of this k, what he'll do is he'll consider the medium of observation. ಅಂದ್ರೆ ಈ ಎಲ್ಲ ಎಕ್ಸ್ಪೆರಿಮೆಂಟ್ ಅನ್ನ ಕನ್ಸಿಡರ್ ಮಾಡ್ತಿರೋದು ಫ್ರೀ ಸ್ಪೇಸ್ ಅಲ್ಲಿ ಅಂತ ಅನ್ಕೊಂಡ್ಬಿಟ್ಟು he'll give an expression for this k which is equal to mu naught upon 4 pi, that is nothing but 10 power minus 7 Tesla meter ampere square, where mu naught is permeability of free space. The same thing you might have observed in electric field chapter ಅಲ್ಲಿ ನೋಡಿದ್ರೆ ನೀವು ಅಲ್ಲಿ ಎಪ್ಸಿಲಾನ್ ನಾಟ್ ಅಂತ ಬಂದಿರುತ್ತೆ ಅಲ್ವಾ, ಅದಕ್ಕೆ ನೀವು ಪರ್ಮಿಟಿವಿಟಿ ಆಫ್ ದ ಫ್ರೀ ಸ್ಪೇಸ್ ಅಂತ ಕರೆದಿರ್ತೀರಿ. Similarly, in magnetic field we call it as mu naught, which is equal to permeability of free space. So we just need to substitute the value of k, that is what we got here, 10 power mu naught upon 4 pi. We'll just substitute here and we'll write the expression. So in matrindre, please take a screenshot. So we'll proceed further. So well, just replacing this k with mu naught upon 4 pi, what I'll get is dB, that is small magnetic field produced by current element, is equal to mu naught upon 4 pi I dl sin theta divided by r square. ಇದನ್ನೇ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋ ತರ ಬರೀತಾರೆ. This is dB is equal to mu naught upon 4 pi into I r dl sin theta divided by r cube. ಏನು ಮಾಡಿದೆ ಹೇಳಿ, ಜಸ್ಟ್ ಒಂದು ಮೇಲೆ r ಮಲ್ಟಿಪ್ಲೈ ಮಾಡಿದ್ದೀನಿ, ಕೆಳಗೆ ಕೂಡ ಒಂದು r ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ದಿಸ್ ಇಸ್ r ಸ್ಕ್ವೇರ್ ಇಂಟು r ಕ್ಯೂಬ್ ಆಗುತ್ತೆ ಅಲ್ವಾ. ಸೊ now what I'll do is I'll write this is mu naught I upon 4 pi is equal to this r into dl sin theta can be written as r cross dl whole divided by r cube. Well, r cross dl ಇದು ಹೇಗೆ ಬಂತಂದ್ರೆ ನಿಮಗೆ ಐ ಥಿಂಕ್ ಫಸ್ಟ್ ಇಯರ್ ಅಲ್ಲಿ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಹೇಳಬೇಕಾದ್ರೆ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಹೇಳ್ತಾರೆ ಏನಪ್ಪಾ ಅಂದ್ರೆ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಈಸ್ ಆಲ್ವೇಸ್ ಈಕ್ವಲ್ ಟು ಮಾಡ್ ಆಫ್ ಎ ಅಂಡ್ ಮಾಡ್ ಆಫ್ ಬಿ ಇಂಟು ಸೈನ್ ಥೀಟಾ ಅಂತ ಈ ಎಕ್ಸ್ಪ್ರೆಷನ್ ಹೇಳ್ತಾರೆ. ವೆಕ್ಟರ್ ಪ್ರಾಡಕ್ಟ್ ಅಂತ ಕರೀತಾರೆ. ಸಮಟೈಮ್ಸ್ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ಕ್ರಾಸ್ ಪ್ರಾಡಕ್ಟ್. ಸೊ ನಾವು ಒನ್ ಥಿಂಗ್ ಕ್ಯಾನ್ ಅಬ್ಸರ್ವ್, this is one quantity, this is one more quantity, both are vectors I know as a sin theta. So e concept na use madbittu what I'll do is I'll just write r and dl cos divided by r cube. So this is what the expression we will get. This is the expression that has given by Biot-Savart to find the quantity of magnetic field at a point P due to small current. ಹಾಗೆ ಇದಕ್ಕೆ ಡೈರೆಕ್ಷನ್ ಕೂಡ ಇದೆ. ಆ ಡೈರೆಕ್ಷನ್ ಅನ್ನು ನಾವು ಫೈಂಡ್ ಮಾಡ್ತೀವಿ ಬೈ ಯೂಸಿಂಗ್ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಈಗ ರೈಟ್ ಹ್ಯಾಂಡ್ ಥಂಬ್ ರೂಲ್ ಅನ್ನ ಹೇಗೆ ನಾವು ಹೇಗೆ ತಿಳ್ಕೊಳ್ಬೇಕು ಅಂತ ಹೇಳ್ತೀನಿ ನೋಡಿ. ದಿಸ್ ಇಸ್ ವೆರಿ ಸಿಂಪಲ್. ಸೊ ಏನ್ ಮಾಡಬೇಕು ಅಂದ್ರೆ ಟು ನೋ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡೋಣ ಅಂದ್ರೆ, ಇದು ಫಾರ್ ಎಕ್ಸಾಂಪಲ್ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಅನ್ಕೊಳ್ಳೋಣ, ಸರಿನಾ. ಸೊ ನೀವೇನ್ ಮಾಡ್ಬೇಕಂದ್ರೆ ನನಗೀಗ ಈ ಪಾಯಿಂಟ್ ಅಲ್ಲಿ ಅಂದ್ರೆ ನಿಮ್ಮ ಕಡೆ ಇರುವಂಥ ಪಾಯಿಂಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಫೈಂಡ್ ಮಾಡಬೇಕಾಗಿದೆ. ಫಸ್ಟ್ ಏನು ಮಾಡಬೇಕು, ಕರೆಂಟ್ ಹೋಗುವಂಥ ಡೈರೆಕ್ಷನ್ ಅಲ್ಲಿ ನಿಮ್ಮ ಒಂದು ರೈಟ್ ಹ್ಯಾಂಡ್ ಥಂಬ್ ಅನ್ನ ಪ್ಲೇಸ್ ಮಾಡಬೇಕು. ಸೊ ಐ ಆಮ್ ಹೋಲ್ಡಿಂಗ್ ದ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಲೈಕ್ ದಿಸ್ ಶೋಸ್ ಮೀ ದ ಡೈರೆಕ್ಷನ್ ಆಫ್ ಕರೆಂಟ್. ಆಮೇಲೆ ನಿಮಗೆ ಈ ಪಾಯಿಂಟ್ ಅಲ್ಲಿ ಯು ವಾಂಟ್ ಅಟ್ ದಿಸ್ ಪಾಯಿಂಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಆ ಪಾಯಿಂಟ್ ಅನ್ನ ಕವರ್ ಮಾಡಬೇಕಂದ್ರೆ ಐ ವಿಲ್ ಬಿ
ಫೋಲ್ಡಿಂಗ್ ಮೈ 4 ಫಿಂಗರ್ಸ್ ಇನ್ ದಿಸ್ ವೇ. ಸೊ ಹಾಗಿದ್ದಾಗ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಲೈಕ್ ದಿಸ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಲ್ವಾ. ವಿಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಇನ್ಸೈಡ್ ದ ಪೇಪರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಟ್ ಈಸ್ ಗೋಯಿಂಗ್ ಇನ್ಸೈಡ್ ದ ಪೇಪರ್. ಇನ್ಸೈಡ್ ದ ಪೇಪರ್ ಅಂತ ಬಂದಾಗ ವಿ ಜನರಲಿ ರೈಟ್ ಲೈಕ್ ದಿಸ್. ಸೊ ಇದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇತ್ತಾ. ಸೊ ಈ ಪಾಯಿಂಟ್ ನೋಡಿದ್ವಲ್ಲ, ನಾವು ವಿ ಸಾ ದಿಸ್ ಪಾಯಿಂಟ್ ಅಲ್ವಾ, ಈ ಕಡೆ ಪಾಯಿಂಟ್ ತೊಗೊಂಡಿದ್ವಿ. ಸೊ ಈಗ ಈ ಥರ ಒಳಗಡೆ ಹೋಗ್ತದೆ. ಸೊ ದಿಸ್ ಈಸ್ ಇನ್ಸೈಡ್ ದ ಪೇಪರ್. ಹಾಗೆ ನನಗೆ ಈ ಕಡೆ ಒಂದು ಪಾಯಿಂಟ್ ಇದೆ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ನಾನು ಹೀಗೆ ಪ್ಲೇಸ್ ಮಾಡ್ತೀನಿ. ಸೊ ನಾವು ದ ಪಾಯಿಂಟ್ ಈಸ್ ಸಮ್ವೇರ್ ಹಿಯರ್. ಸೊ ಈಗ ಈ ಥರ ಇದನ್ನು ಕವರ್ ಮಾಡಬೇಕಾಗತ್ತೆ. ಸೊ ಆವಾಗ ದಿಸ್ ಈಸ್ ಕಮಿಂಗ್ ಟುವರ್ಡ್ಸ್ ಔಟ್ ಆಫ್ ದ ಪೇಪರ್. ಸೊ ವಿ ರೈಟ್ ಇಟ್ ವಿತ್ ಡಾಟ್. ಸೊ ಆವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಥರ ಹೋಗುತ್ತೆ. ಐ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್. ದಿಸ್ ಇಸ್ ಹೌ ವಿ ಫೈಂಡ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಹಾಗಿದ್ರೆ ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಡೈರೆಕ್ಷನ್ ಹೇಗೆ ಫೈಂಡ್ ಮಾಡಬೇಕು ಅಂತ ಗೊತ್ತಿದ್ರೆ ಈ ಕೇಸಲ್ಲಿ ನಾವು ನೋಡೋಣ. ಈಗ ನೋಡಿ, ಕರೆಂಟ್ ಈ ಥರ ಫ್ಲೋ ಆಗ್ತಿದೆಯಲ್ವಾ. ಸೊ ದಿಸ್ ಇಸ್ ಮೈ ರೈಟ್ ಹ್ಯಾಂಡ್ ಆ್ಯಂಡ್ ಥಂಬ್ ಶುಡ್ ಆಲ್ವೇಸ್ ಪಾಯಿಂಟ್ ಟುವರ್ಡ್ಸ್ ದ ಕರೆಂಟ್. ಸೊ ನೋಡಿ, ಕರೆಂಟ್ ಈ ಥರ ಹೋಗ್ತಿದೆ, ನಮ್ಮದು ಪಾಯಿಂಟು ಇಲ್ಲಿದೆ ಅಲ್ವಾ. ಸೊ ಹಾಗಿದ್ರೆ ನಾನು ಈ ಥರ ಫೋಲ್ಡ್ ಮಾಡಬೇಕು ಇದನ್ನು. ಐ ಶುಡ್ ಫೋಲ್ಡ್ ಮೈ 4 ಫಿಂಗರ್ಸ್ ಇನ್ ದಿಸ್ ವೇ. ಮೀನ್ಸ್ ದ ಫಿಂಗರ್ಸ್ ಆರ್ ಗೋಯಿಂಗ್ ಇನ್ಸೈಡ್ ದ ಪೇಪರ್. ಸೊ ದಟ್ ಈಸ್ ವೈ ವಿ ರೈಟ್ cross here. That says that the magnetic field is inside the paper. I hope you are understanding. In the next coming classes, what we'll do is we will find the relation between permittivity and permeability. ಇವೆರಡನ್ನು ಆ್ಯಕ್ಚುಲಿ ನಾವು ಸಪ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಾರಣ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ನಮ್ಮ ಸುತ್ತ ಇರುವಂಥ ಎಲ್ಲ ವೇವ್ಸ್ ಕೂಡ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇದ್ದಾವೆ. ಆ ವೇವ್ಸಲ್ಲಿ ಎನರ್ಜಿ ಯಾವಾಗಲೂ ಸ್ಟೋರ್ ಆಗಿರುತ್ತೆ. ಇಫ್ ಇಟ್ ಆಲ್ ಯು ವಾಂಟ್ ಟು ಪಾಸ್ ಸಮ್ ಟ್ರಾನ್ಸ್ಮಿಟ್ ಸಮ್ ಎನರ್ಜಿ, ಯು ಶುಡ್ ಪಾಸ್ ಇಟ್ ಥ್ರೂ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ವೆನ್ ಎವರ್ ಐ ಸೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಅಲ್ಲಿ ಎಲೆಕ್ಟ್ರಿಸಿಟಿನೂ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಸೊ ದೆರ್ ಈಸ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಪರ್ಮಿಟಿವಿಟಿ ಆ್ಯಂಡ್ ಪರ್ಮಿಯಾಬಿಲಿಟಿ. ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಜೊತೆಗೆ ವಿ ವಿಲ್ ಸಿ ಹೌ ಟು ಫೈಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಅ ಸ್ಟ್ರೇಟ್ ವೈರ್ ಆಫ್ ಇನ್ಫನೈಟ್ ಲೆಂತ್. ಅದು ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ಸ್ ಇದೆ. ಆ ಡೆರಿವೇಷನ್ಸನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಫ್ ಯು ರಿಯಲಿ ಲೈಕ್ ದ ವಿಡಿಯೋ, then please write in the comment box that you want the next part of the video. By seeing your comments, I'll post the next part of the video. Till then, take care. Bye.